ಹಾಯ್ ನಮಸ್ತೆ. ಲಾಸ್ಟ್ ವಿಡಿಯೋನಲ್ಲಿ ಬಾಸ್ ಅನ್ನೋ ಒಂದು ಫೈನಾನ್ಸಿಯಲ್ ಆಪ್ಷನ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಅದು ಕಂಪ್ಲೀಟ್ಲಿ ಫೈನಾನ್ಸಿಯಲ್ ಕಡೆಯಿಂದ ಲಾಂಚ್ ಆಗಿರುವಂತ ಒಂದು ಪ್ರೋಗ್ರಾಮ್. ಈ ಒಂದು ಸ್ಕೀಮ್ ನ ಉದ್ದೇಶ ಏನ್ ಗೊತ್ತಾ? ಯೂಶುವಲಿ ಐಸ್ ವೆಹಿಕಲ್ ಗಳಲ್ಲಿ ಅಂಡರ್ ಫಂಡಿಂಗ್ ಆಗುವ ಹಾಗೆ ಇವಿಗಳಲ್ಲಿ ಅಂಡರ್ ಫಂಡಿಂಗ್ ಆಗಲ್ಲ. ಬದಲಾಗಿ ಓನ್ಲಿ ಎಕ್ಸ್ ಶೋರೂಮ್ ಮೇಲೆ ಲೋನ್ ಆಗತ್ತೆ. ಅದು 80%, 85% ಡಿಪೆಂಡ್ಸ್ ಆನ್ ಕಸ್ಟಮರ್ ಪ್ರೊಫೈಲ್. ಇದರಿಂದಾಗಿ ಕಸ್ಟಮರ್ ಕಟ್ಟಬೇಕಾಗಿರುವಂತ ಡೌನ್ ಪೇಮೆಂಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಇನಿಷಿಯಲಿ ಆಗುವ ಹೆಚ್ಚಿನ ಡೌನ್ ಪೇಮೆಂಟ್ ಬರ್ಡನ್ ಅನ್ನ ಕಡಿಮೆ ಮಾಡಿ ಲೋನ್ ಜಾಸ್ತಿ ಮಾಡುವ ಉದ್ದೇಶದಿಂದ ಫಿನಾನ್ಸಿಯರ್ ಕೊಟ್ಟಂತ ಒಂದು ಲೋನ್ ಆಪ್ಷನ್. ಹಾಗಾಗಿನೇ ವೆಹಿಕಲ್ ನ ಚೆಸ್ಸೀಸ್ ಮತ್ತು ಬ್ಯಾಟರಿಗಳಿಗೆ ಸಪರೇಟ್ ಆಗಿ 2 ಲೋನ್ ಮಾಡೋದ್ರಿಂದ ಎಕ್ಸ್ ಶೋರೂಮ್ಗೆ 100% ಲೋನ್ ಮಾಡ್ದಂಗ ಆಗತ್ತೆ. ಜೊತೆಗೆ ಡೌನ್ ಪೇಮೆಂಟ್ ಕೂಡ ಕಡಿಮೆ ಆಗುತ್ತೆ. ಬಟ್ ಬಾಸ್ ನ ಲೋನ್ ನಲ್ಲೂ ಕೂಡ ಕಾಮನ್ ಆಗಿ ಅಪ್ಲಿಕೇಬಲ್ ಆಗುವಂತ ಫೈನಾನ್ಸ್ ನ ಎಲ್ಲಾ ಪ್ರೊಸೀಜರ್ ಗಳು ಕೂಡ ಅಪ್ಲೈ ಆಗುತ್ತೆ. ಮೀನ್ಸ್ ಫಂಡಿಂಗ್, ರೇಟ್ ಆಫ್ ಇಂಟ್ರೆಸ್ಟ್ ಎಲ್ಲಾನು ಕೂಡ ಟೋಟಲಿ ಡಿಪೆಂಡ್ಸ್ ಆನ್ ಕಸ್ಟಮರ್ ಸಿಬಿಲ್ ಸ್ಕೋರ್. ಹಾಗಾಗಿ ಬಾಸ್ ನ ಆಪ್ಷನ್ ಅನ್ನ ಚೂಸ್ ಮಾಡೋಕು ಮೊದಲು ಫೈನಾನ್ಸಿಯರ್ ಕಡೆಯಿಂದಾನೇ ಎಲ್ಲಾ ಪ್ರೊಸೀಜರ್ ನ ಮುಗಿಸಿ ಅಪ್ರೂವಲ್ ತೆಗೆದುಕೊಳ್ಳೋದು ತುಂಬಾನೇ ಮುಖ್ಯ. ಬಟ್ ಇವುಗಳ ಜೊತೆಗೆ ತುಂಬಾನೇ ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂದ್ರೆ, ಒಂದ್ ವೇಳೆ ನೀವು ಬಾಸ್ ನ ಫಿನಾನ್ಸ್ ಆಪ್ಷನ್ ನಲ್ಲಿ ವೆಹಿಕಲ್ ಪರ್ಚೇಸ್ ಮಾಡಿದ್ದೇ ಆದಲ್ಲಿ ಟಾಟಾ ಕಂಪನಿಯು ತನ್ನ ಇವಿಗಳ ಬ್ಯಾಟರಿ ವಾರಂಟಿ ಅವಧಿಯನ್ನ ಲೈಫ್ ಟೈಮ್ ವರೆಗೂ ಹೆಚ್ಚಳ ಮಾಡಿರುವಂತಹ ಪಂಚ್ ಇವಿ 40 ಕಿಲೋವ್ಯಾಟ್ ಮತ್ತು ಟಿಯಾಗೋ ಇವಿ 24 ಕಿಲೋವ್ಯಾಟ್ ಬ್ಯಾಟರಿಗಳ ಅವಧಿಯನ್ನ 8 ಇಯರ್ಸ್ ಆರ್ 1,60,000 ಕಿಲೋಮೀಟರ್ ಅಷ್ಟೇ ಸೀಮಿತಗೊಳಿಸಿದೆ. ಮೀನ್ಸ್ ಬಾಸ್ ನಲ್ಲಿ ಪರ್ಚೇಸ್ ಮಾಡಿದ ಬ್ಯಾಟರಿಗೆ ಲೈಫ್ ಟೈಮ್ ವಾರಂಟಿಯ ಸೌಲಭ್ಯ ಸಿಗಲ್ಲ. ಹಾಗಾಗಿ ಬಾಸ್ ನಲ್ಲಿ ಬ್ಯಾಟರಿನ ಬೈ ಮಾಡೋಕೆ ಯೋಚನೆ ಮಾಡುವಾಗ ಇವೆಲ್ಲ ಪಾಯಿಂಟ್ಸ್ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ನಮಸ್ತೆ.